ನಮಸ್ಕಾರ. ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಎರಡು ವಿಷಯಗಳನ್ನು ನಿಮ್ಮ ಗಮನಕ್ಕೆ ತರುವಂಥ ವಿಶೇಷ ಕಾರ್ಯಕ್ರಮ. ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಶಿವನಪಾಳ್ಯ ಕೆಂಗೇರಿ ಕೋಟೆ ವಾರ್ಡ್ಗೆ ಜೆ. ರಮೇಶ್ ಬಿಜೆಪಿಯಿಂದ ಆಕಾಂಕ್ಷಿ. ಪ್ರಧಾನಿ ನರೇಂದ್ರ ಮೋದಿ ರಾಜೀನಾಮೆಗೆ ಆಮ್ ಆದ್ಮಿ ಪಾರ್ಟಿ ಒತ್ತಾಯ. ಎರಡು ಸುದ್ದಿನ ನಿಮ್ಮ ಗಮನಕ್ಕೆ ಕೊಡುವಂಥದ್ದು ಇವತ್ತು ವಿಶೇಷ ಕಾರ್ಯಕ್ರಮ. ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯೊಳಗೆ ಈಗಾಗಲೇ ವಾರ್ಡ್ಗಳ ವಿಂಗಡಣೆಯಾಗಿ ಅಂತಿಮ ಅಧಿಸೂಚನೆಯು ಹೊರಟು ಮೀಸಲಾತಿ ಪ್ರಕಟವಾಗಿ ಆಗಿದೆ. ಕಾಂಗ್ರೆಸ್ನೊಳಗೆ ಯಾರು ಅಭ್ಯರ್ಥಿ ಎನ್ನುವಂಥದ್ದು ಬಹುತೇಕವಾಗಿ ಖಚಿತವಾಗಿ ಅವರ ಒಂದಷ್ಟು ಕೆಲಸ ಕಾರ್ಯಗಳು ಆರಂಭವಾಗಿದ್ದರೆ, ಇನ್ನು BJP JDSನೊಳಗೆ ಇನ್ನು ಹೊಂದಾಣಿಕೆ ಆಗುತ್ತಾ ಆಗಲ್ವಾ, ಆಗಬೇಕಾ ಆಗಬಾರ್ದಾ, ರಾಜ್ಯದಲ್ಲಿ ಆಗಬೇಕಾ ಕ್ಷೇತ್ರದಲ್ಲಿ ಆಗಬೇಕಾ ಅನ್ನುವಂತಹ ಚರ್ಚೆಗಳ ಮಧ್ಯೊಳಗೆ ಇನ್ನೂ ಯಾರು ಸಕ್ರಿಯವಾಗಿ ಅಖಾಡಕ್ಕೆ ಇಳಿದಿಲ್ಲ. ಊಹಾಪೋಹಗಳಂತೆ ನಾನು ಅಲ್ಲಿ ಅಭ್ಯರ್ಥಿ ಆಗ್ತೀನಿ, ನಾನು ಇಲ್ಲಿ ಅಭ್ಯರ್ಥಿ ಆಗ್ತೀನಿ, ಅವರು ಆಗಬಹುದು ಇವರು ಆಗಬಹುದು ಎನ್ನುವ ಎಲ್ಲವೂ ಪ್ರಶ್ನಾರ್ಥಕ ಚಿಹ್ನೆಯ ಮಧ್ಯದೊಳಗೆ ಭಾರತೀಯ ಜನತಾ ಪಕ್ಷದ ಹಿರಿಯ ಮುಖಂಡ 37-38 ವರ್ಷಗಳಿಂದ ಭಾರತೀಯ ಜನತಾ ಪಕ್ಷದಲ್ಲಿಯೇ ನಿಷ್ಠೆಯಿಂದ ಪಕ್ಷನಿಷ್ಠೆಯಿಂದ ಕಾರ್ಯವನ್ನು ನಿರ್ವಹಿಸಿದಂಥ ಜೆ. ರಮೇಶ್, ಜಂಗಮ ರಮೇಶ್ ಅಂತಲೇ ಗುರುತಿಸಲ್ಪಡ್ತಕ್ಕಂಥವ್ರು. ಅವರು ಈ ಹಿಂದೆ ಉತ್ತರಹಳ್ಳಿ ವಿಧಾನಸಭಾ ಕ್ಷೇತ್ರ ಇದ್ದಾಗಲೂ ಕೂಡ ಪದಾಧಿಕಾರಿಯಾಗಿ ಕಾರ್ಯವನ್ನು ನಿರ್ವಹಿಸಿದ್ರು. ಯಶವಂತಪುರ ಕ್ಷೇತ್ರ ಇದ್ದಾಗಲೂ ಕಾರ್ಯವನ್ನು ನಿರ್ವಹಿಸಿದ್ರು. ಇತ್ತೀಚೆಗೆ ಬೆಂಗಳೂರು ನಗರ ಜಿಲ್ಲೆ ಹಿಂದುಳಿದ ವರ್ಗಗಳ ಮೋರ್ಚಾದಲ್ಲಿಯೂ ಕೂಡ ಪದಾಧಿಕಾರಿಯಾಗಿ ಕಾರ್ಯವನ್ನು ನಿರ್ವಹಿಸಿದಂಥವರು ಜೆ. ರಮೇಶ್ ರವರು. ಜೆ. ರಮೇಶ್ BJP ಸರ್ಕಾರವಿದ್ದಾಗ ಯಾವುದೇ ನಿಗಮ ಮಂಡಳಿಯ ಸ್ಥಾನಕ್ಕೆ ಆಕಾಂಕ್ಷಿಯಾಗಿದ್ದರೂ ಅಥವಾ ಆಗಿಲ್ಲದಿದ್ದರೂ ಕೂಡ ಯಾವುದೇ ಅಧಿಕಾರವನ್ನು ಅನುಭವಿಸಲಿಲ್ಲ. ಕಳೆದ ಅಂದರೆ ಈಗಾಗಲೇ ಈ ಹಿಂದೆ BBMPಯ ಚುನಾವಣೆಯಲ್ಲಿಯೂ ಕೂಡ ಒಂದು ವಾರ್ಡ್ BCA ಆಗಿದ್ದಾಗಲೂ ಕೂಡ ಅವರು ಸ್ಪರ್ಧೆಯ ಇಚ್ಛೆಯನ್ನು ವ್ಯಕ್ತಪಡಿಸಿರಲಿಲ್ಲವಂತೆ. ಈಗ ಅವರು ಈಗಾಗಲೇ 37-38 ವರ್ಷಗಳಿಂದ ಪಕ್ಷನಿಷ್ಠೆಗಾಗಿ ದುಡಿದಿದ್ದೇನೆ, ನನಗೆ ಟಿಕೆಟ್ ಬೇಕು ಅನ್ನುವಂತಹ ಮಾತನ್ನು ಅವರು ಹಿರಿಯರ ಬಳಿ ಹೇಳಲು ಸಜ್ಜಾಗಿದ್ದಾರೆ ಎನ್ನುವ ಮಾಹಿತಿ ನಮಗೆ ದೊರೆತಿದೆ. ಕೆಂಗೇರಿ ಕೋಟೆ ವಾರ್ಡ್ BCMA ಆಗಿದೆ. ಮೂಲವಾಗಿದ್ದು ನಾನು ಅಲ್ಲಿಯೇ ಕೆಂಗೇರಿ ಕೋಟೆಯೊಳಗೇನೆ ಈ ಹಿಂದೆ ಇದ್ದಂತಹ ಹೆಮ್ಮಿಗೆಪುರ ವಾರ್ಡ್ಗಳಿಗೆ ಸಾಕಷ್ಟು ಸಂಘಟನೆಯನ್ನು ಮಾಡಿದ್ವಿ. ಭಾರತೀಯ ಜನತಾ ಪಕ್ಷದ ಪರವಾಗಿ ಕಾರ್ಯವನ್ನು ನಿರ್ವಹಿಸಿದ್ದಿದೆ. ಹಾಗಾಗಿ ಕೆಂಗೇರಿ ಕೋಟೆಯ ವಾರ್ಡ್ ನನಗೆ ಅವಕಾಶವನ್ನು ಕೊಡಿ, BCMA ಇಂದ ಅಲ್ಲಿ ನಾನು ನಿಲ್ತೀನಿ ಅನ್ನುವಂಥ ಒಂದು ಮಾತನ್ನು ಕೂಡ ಅವರು ಮುಖಂಡರ ಬಳಿ ವರಿಷ್ಠರ ಬಳಿ ಆಡುವವರಿದ್ದಾರೆ. ಒಂದು ವೇಳೆ ಇಲ್ಲಲ್ಲಿಲ್ಲ ಯಾವ್ಯಾವುದೋ ಕಾರಣಕ್ಕೆ ಜೆ. ರಮೇಶ್ ರವರಿಗೆ ಕೆಂಗೇರಿ ಕೋಟೆ ವಾರ್ಡ್ನಲ್ಲಿ ಕೊಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅನ್ನುವಂತಹ ಪರಿಸ್ಥಿತಿ ಬಂದ ಪಕ್ಷದೊಳಗೆ ಶಿವನಪಾಳ್ಯದೊಳಗೆ ಕೊಡಿ, ಶಿವನಪಾಳ್ಯದಲ್ಲಿ ಕೊಡಿ ಅಂದರೆ ಅದರ ಅರ್ಥ ಅಲ್ಲಿ BCMA ಲೇಡಿ ಆಗಿದೆ, ನನ್ನ ಶ್ರೀಮತಿಗೆ ಟಿಕೆಟನ್ನು ಕೊಡಿ ಅಂಥೇಳಿ ಜೆ. ರಮೇಶ್ ಅವರು ಒತ್ತಡವನ್ನು ಹಾಕುವ ಸಾಧ್ಯತೆಗಳಿದೆ. ಜೆ. ರಮೇಶ್ ರವರ ಶ್ರೀಮತಿ ಕವಿತಾ ರಮೇಶ್ ಅವರು ವಿದ್ಯಾವಂತೆ, ಗೌರವವನ್ನು ಇಟ್ಕೊಂಡಿರ್ತಕ್ಕಂಥವ್ರು, ಸದ್ಗೃಹಿಣಿ, ಎಲ್ಲರನ್ನೂ ಕೂಡ ಆತ್ಮೀಯತೆಯಿಂದ ವಿಶ್ವಾಸವನ್ನು ಇಟ್ಟು ಗೌರವವನ್ನು ಕೊಡುವಂತಹ ರಮೇಶ್ ಅವರ ಪತ್ನಿ, ಅವರನ್ನು ನಾನು ನಿಲ್ಲಿಸ್ತೀನಿ ಅನ್ನುವಂಥದ್ದು ರಮೇಶ್ ಅವರ ಒಂದಷ್ಟು ಚಟುವಟಿಕೆಗಳು ಆರಂಭವಾಗಿದೆ. ನೀವು ಪುರುಷರಿಗೆ ಟಿಕೆಟ್ ಕೊಡೋದಾದರೆ ನನಗೆ ಟಿಕೆಟ್ ಕೊಡಿ ಅನ್ನುವಂಥದ್ದು ಜೆ. ರಮೇಶ್ ವಾದ. ಕೆಂಗೇರಿ ಕೋಟೆ ವಾರ್ಡ್ಗೆ ಕೊಡಿ, ಇಲ್ಲ ಮಹಿಳೆಯರಿಗೆ ಕೊಡ್ತೀವಿ ಅನ್ನೋದಾದರೆ ನನ್ನ ಶ್ರೀಮತಿಯವರಿಗೆ ಟಿಕೆಟನ್ನು ಕವಿತಾ ರಮೇಶ್ ಅವರಿಗೆ ಕೊಡಿ ಅನ್ನುವಂಥದ್ದು ರಮೇಶ್ ಅವರು ಒತ್ತಾಯವನ್ನು ಮಾಡ್ತಾರೆ. ಮಾಡಲಿಕ್ಕೆ ಈಗಾಗಲೇ ಅಖಾಡವನ್ನು ಸಿದ್ಧಗೊಳಿಸಿಕೊಂಡಿದ್ದಾರೆ. ಹಿಂದುಳಿದ ವರ್ಗಗಳೊಳಗೆ ಕೆಂಗೇರಿಯ ಸುತ್ತಮುತ್ತ ಇರುವಂತಹ ಪ್ರಮುಖ ಕೋಮಿನ ಮುಖಂಡರೂ ಆಗಿರ್ತಕ್ಕಂತಹ ಜೆ. ರಮೇಶ್ ಅವರು ಎಲ್ಲ ಪಕ್ಷದವರ ಜೊತೆಗೆ ನನ್ನ ಆತ್ಮೀಯತೆಯ ಒಡನಾಟ ಇದೆ ಹಲವು ವರ್ಷಗಳಿಂದ. ಎಲ್ಲ ಪಕ್ಷಗಳು ಅವರ ಜೊತೆ ಇರುವಂತಹ ಒಡನಾಟದ ಜೊತೆಗೆ ನಾನು ಪಕ್ಷನಿಷ್ಠೆಯನ್ನು ಬಿಟ್ಟಿಲ್ಲ, ಪಕ್ಷಕ್ಕಾಗಿ ನನ್ನನ್ನು ನಾನು ಅರ್ಪಿಸಿಕೊಂಡಿದ್ದೇನೆ. ಪಕ್ಷದ ವಿರುದ್ಧ ಯಾರಾದರೂ ಮಾತನಾಡಿದ್ದೇ ಆದರೆ ಒಂದು ರೀತಿ ಒಳಗೆ ಹರಿಹಾಯ್ದು ಬಿಡುವಂತಹ ಗುಣವನ್ನು ಹೊಂದಿರತಕ್ಕಂಥ ರಮೇಶ್ ಅವರು ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದಾರೆ. ನೋಡೋಣ ಏನಾಗುತ್ತೆ ಅಂತೇಳಿ ಅಂತ. ಶಿವನಪಾಳ್ಯ ಹಾಗೂ ಕೆಂಗೇರಿ ಕೋಟೆ ವಾರ್ಡ್ಗೆ ಜೆ. ರಮೇಶ್ ಅವರು ಕೂಡ ಭಾರತೀಯ ಜನತಾ ಪಕ್ಷದಿಂದ ಒಬ್ಬ ಆಕಾಂಕ್ಷಿತರು ಅನ್ನುವಂಥದ್ದು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ.
ಕೆಂಗೇರಿಯಲ್ಲಿರುವ ಐಕಿಡ್ಸ್ ಪ್ರೀ ಸ್ಕೂಲ್ಗೆ ಸ್ವಾಗತ. ಭಾರತದ ಮೊದಲ ಟೆಕ್ ಎನೇಬಲ್ಡ್ ಪ್ರೀ ಸ್ಕೂಲ್. ಇಲ್ಲಿ ಆಗ್ಮೆಂಟೆಡ್ ರಿಯಾಲಿಟಿ ತರಗತಿಗಳು, ಪೋಷಕರಿಗಾಗಿ ಲೈವ್ ಸಿಸಿಟಿವಿ ವೀಕ್ಷಣೆ ಮತ್ತು ಮಕ್ಕಳ ಸುರಕ್ಷತೆಗೆ ಸ್ಮಾರ್ಟ್ RFID ಹಾಜರಾತಿ ವ್ಯವಸ್ಥೆ. ಪ್ರವೇಶಗಳು ಈಗ ಆರಂಭ. ಅರ್ಲಿ ಬರ್ಡ್ ಆಫರ್ ಲಭ್ಯ. ಹಿಂದೆ ಕರೆ ಮಾಡಿ 9591535566. ಇನ್ನೊಂದು, ಪ್ರಧಾನಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ಆಮ್ ಆದ್ಮಿ ಪಕ್ಷ ಒತ್ತಾಯವನ್ನು ಮಾಡಿದೆ. ಬೆಂಗಳೂರು ನಗರ ಜಿಲ್ಲೆಯ ಅಧ್ಯಕ್ಷರು, ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಹೇರೋಹಳ್ಳಿಯ ಮುಖಂಡರಾಗಿರ್ತಕ್ಕಂಥ ಡಾಕ್ಟರ್ ಸತೀಶ್ ರವರು ಈ ಒತ್ತಾಯವನ್ನು ಮಾಡಿದ್ದಾರೆ. ಗ್ಯಾಸ್ ಪ್ರಾಬ್ಲಮ್ ಆಗ್ತಾಯಿದೆ, ಇನ್ನೊಂದಾಗ್ತಿದೆ, ಮತ್ತೊಂದಾಗ್ತಿದೆ ಅನ್ನುವಂತಹ ಸಂದರ್ಭಗಳಿಗೆ ನರೇಂದ್ರ ಮೋದಿಯವರು ನೈತಿಕತೆಯನ್ನು ಹೊತ್ತು ರಾಜೀನಾಮೆಯನ್ನು ನೀಡಬೇಕು ಅನ್ನುವಂಥದ್ದನ್ನು ಆಮ್ ಆದ್ಮಿ ಪಕ್ಷದ ಪರವಾಗಿ ಡಾಕ್ಟರ್ ಸತೀಶ್ ಕುಮಾರ್ ಆಗ್ರಹಿಸಿದ್ದಾರೆ. ಆ ಒಂದು ವರದಿಯನ್ನು ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದೇನೆ. ಸ್ನೇಹಿತರೆ ನಮಸ್ಕಾರ, ನಾನು ಡಾಕ್ಟರ್ ಸತೀಶ್ ಕುಮಾರ್, ಆಮ್ ಆದ್ಮಿ ಪಾರ್ಟಿಯಿಂದ. ಸ್ನೇಹಿತರೆ, ಇವತ್ತು ಯಾವುದೇ ಮಾಧ್ಯಮದಲ್ಲಿ ನೋಡಿದ್ರು ಮತ್ತೆ ಜನಗಳ ಬಾಯಲ್ಲಿ ಬರ್ತಾ ಇರ್ತಕ್ಕಂಥ ವಿಚಾರ ಏನು ಅಂತ ಹೇಳಿದ್ರೆ, ಸಿಲಿಂಡರ್ ಬೆಲೆ ಏರಿಕೆ ಆಗಿದೆ, ಸಿಲಿಂಡರ್ ಸಿಗ್ತಾ ಇಲ್ಲ, ನಾನು ನೋಡ್ರಿ 20 ದಿವಸ ಆಯ್ತು ಇನ್ನೂ ಬಂದಿಲ್ಲ, ಮತ್ತೆ ನಾನು ಫಾಲೋ ಅಪ್ ಮಾಡ್ತಾ ಇದ್ದೀನಿ, ನನಗೆ ಸಿಲಿಂಡರ್ ಸಿಗ್ತಾ ಇಲ್ಲ. ಮತ್ತೆ ಹೋಟೆಲ್ ಉದ್ಯಮಿಗಳು, ನಮಗೆ ಸ್ವಾಮಿ ಇವತ್ತೊಂದ್ ದಿವಸ ನಾವು ಹೋಟೆಲ್ ನಡೆಸ್ತೀವಿ, ನಾಳೆ ನಡ್ಸಕ್ ಆಗೋದಿಲ್ಲ, ನಾಡಿದ್ ನಡ್ಸಕ್ ಆಗಲ್ಲ ಅಂತಕ್ಕಂತ ಮಾತುಗಳು ಕೇಳಿ ಬರ್ತಾ ಇದೆ. ಸೊ ಈ ರೀತಿಯ ಒಂದು ಸಿಲಿಂಡರ್ ಅಭಾವಕ್ಕೆ ಕಾರಣ ಯಾರು? ಏನಾಗ್ತಿದೆ ನಮ್ಮ ದೇಶದಲ್ಲಿ? ನಮ್ಮ ದೇಶವನ್ನ ಎಲ್ಲೋ ನಿಭಾಯಿಸುವಲ್ಲಿ ನರೇಂದ್ರ ಮೋದಿಜಿ ಅವರು ವಿಫಲರಾಗ್ತಾ ಇದ್ದಾರೆ ಅಂತ ಸ್ಪಷ್ಟವಾಗಿ ಹೇಳ್ಬೋದು. ಇವತ್ತು ನಮ್ಮ ದೇಶದ ವಿದೇಶಾಂಗ ನೀತಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಇಲ್ಲಿವರೆಗೂ ನಮ್ಮ ದೇಶದಲ್ಲಿ ಒಂದು ಆಲಿಪ್ತ ನೀತಿ ಅಂದ್ರೆ ನಾನ್ ಅಲೈನ್ ಮೂವ್ಮೆಂಟ್ ಅಂದ್ರೆ ನಾವು ಯಾವುದೇ ರೀತಿಯ ಒಂದು ಬಣಗಳನ್ನ ಸೇರ್ದಂಗೆ, ಅಂದ್ರೆ ಪ್ರಪಂಚದಲ್ಲಿ ಒಂದು ನಿರ್ಲಿಪ್ತವಾಗಿ ನಮ್ಮ ದೇಶದ ರೈತರು, ಉದ್ಯಮ ಬೆನ್ನೆಲುಬನ್ನ ನಾವು ನೋಡ್ಕೊಂಡಿದ್ವಿ, ನಮ್ಮ ದೇಶದ ನೋಡ್ಕೊಂಡು. ಆದ್ರೆ ಇವತ್ತು ಒಂದು ದುರ್ಬಲ ವಿದೇಶಾಂಗ ನೀತಿಗೆ ನಾವಿವತ್ತು ಬೆಲೆಯನ್ನ ತೆರ್ತಾ ಇದೀವಿ ಎಲ್ಲಾ ಭಾರತೀಯರು. ಯಾಕಂತ ಹೇಳಿದ್ರೆ ಇವತ್ತು ಇಸ್ರೇಲ್, ಇರಾನ್ ಮತ್ತೆ ಅಮೆರಿಕ ಯುದ್ಧದಿಂದ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಅಲ್ಲಿ ಏನು ಗಲ್ಫ್ ರಾಷ್ಟ್ರಗಳಲ್ಲಿ ಸಿಗ್ತಕ್ಕಂಥ ಗ್ಯಾಸು ಮತ್ತೆ ಅನಿಲ ಮತ್ತು ತೈಲ ಉತ್ಪಾದನೆಗಳ ಮೇಲೆ ನಾವು ಇಂಡಿಯನ್ಸ್ ಡಿಪೆಂಡ್ ಆಗಿದ್ವಿ. ಅವರ ಯುದ್ಧದಲ್ಲಿ ನಾವ್ಯಾಕೆ ಹೋಗಿ ಮೂಗು ತೂರಿಸ್ಬೇಕಾಗಿತ್ತು ನಮ್ಮ ದೇಶ? ಅಲ್ಲಿ ಆಗ್ತಾ ಇರೋ ಯುದ್ಧ ದಿನದಿಂದ ದಿನಕ್ಕೆ ಏನು ಬಿಗಡಾಯಿಸ್ತಿದೆ ಪರಿಸ್ಥಿತಿ, ಅದೇ ರೀತಿ ನಮ್ಮ ದೇಶದಲ್ಲೂ ಸಹ ಒಂದು ಏನು ಆರ್ಥಿಕ ಪರಿಸ್ಥಿತಿ ಆಗ್ಬೋದು, ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತ ಆಗ್ತಾ ಇದೆ. ಇವತ್ತು ಅಮೆರಿಕಾದವರು ನಮ್ಮ ದೇಶವನ್ನ ನಿಯಂತ್ರಣ ಮಾಡ್ಲಿಕ್ಕೆ ಏನು ಅವ್ರು ಕೊಡ್ತಕ್ಕಂಥ ಸ್ಟೇಟ್ಮೆಂಟ್, ಇವತ್ತು ಏನು ಅಮೆರಿಕಾದವರು ಭಾರತ ರಷ್ಯಾದೊಂದಿಗೆ ವ್ಯಾಪಾರ ಮಾಡ್ಬೇಕು ಅಂದ್ರೆ ಮಾಡ್ಬೇಕಂತೆ, ರಷ್ಯಾದಿಂದ ಏನು ಗೂಡ್ಸ್ ಗಳನ್ನ ಕಳಿಸ್ತಾರೆ ಅದಕ್ಕೆ 0% ತೆರಿಗೆ ಹಾಕ್ಬೇಕು ಅಂತ ಅವ್ರು ಹೇಳ್ತಾರೆ. ನಮ್ಮ ದೇಶದಿಂದ ಅಮೆರಿಕಾಗೆ ರಫ್ತಾಗ್ತಕ್ಕಂಥದ್ದಕ್ಕೆ 18% ಟ್ಯಾಕ್ಸ್ ಕೊಡಿ ಅಂತ ಅವ್ರು ಹೇಳಿ ನಿರ್ಧಾರ ಮಾಡ್ತಾ ಇದಾರೆ. ನಮ್ಮ ದೇಶ ಎಲ್ಲಿದೆ? ಇವತ್ತು ದೇಶಭಕ್ತಿ ಬಗ್ಗೆ ಮಾತಾಡ್ತಿರ್ತಕ್ಕಂಥ ಪ್ರತಿ ಬಿಜೆಪಿಗರು ನೀವತ್ತು ನೋಡ್ಬೇಕು, ಇವತ್ತು ನಮ್ಮ ದೇಶದ ವಿದೇಶಾಂಗ ನೀತಿ ಯಾವ ರೀತಿ ಆಗಿದೆ, ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಭಾರತ ಯಾವ ರೀತಿಯ ನಗೆಪಾಟ್ಲಿಗೆ ಈಡು ಮಾಡಿದ್ದಾರೆ. ಮತ್ತೆ ಟ್ರಂಪ್ನವರು ನಾನು ಮನ್ಸು ಮಾಡಿದ್ರೆ ಮೋದಿಜಿ ಅವರ ರಾಜಕೀಯ ಜೀವನವನ್ನ ಹಾಳು ಮಾಡ್ತೀನಿ ಅಂತಕ್ಕಂಥ ಸ್ಟೇಟ್ಮೆಂಟ್ ಅನ್ನ ಟ್ರಂಪ್ನವ್ರು ಮಾಡ್ತಾರೆ ಅಂತ ಹೇಳಿದ್ರೆ, ಮೋದಿಜಿ ಅವರೇ, ನಿಮ್ಮ ವೀಕ್ನೆಸ್ ಅನ್ನೋದು ಏನಿದೆ ಅವ್ರ ಕೈಯಲ್ಲಿ? ನೀವು ಯಾಕೆ ಇಷ್ಟು ದುರ್ಬಲರಾಗಿದ್ದೀರಾ? ನೀವು ಯಾಕೆ ನಮ್ಮ ದೇಶವನ್ನ ಅಮೆರಿಕಾಗೆ, ಟ್ರಂಪ್ಗೆ ಒತ್ತೆಯನ್ನ ಇಟ್ಟಿದ್ದೀರಾ? ದಯವಿಟ್ಟು ನಿಮ್ಮ ಗೋಜಲುಗಳು ಏನಾದ್ರೂ ಇರ್ಲಿ, ನಿಮ್ಮ ಆತಂಕಗಳಿಗೆ ಅಂದ್ರೆ ನಿಮ್ಮ ಯಾವುದೋ ಒಂದು ವೀಕ್ನೆಸ್ಗೆ ದಯವಿಟ್ಟು ದೇಶದ ಹಿತಾಸಕ್ತಿಯನ್ನ ಬಲಿ ಕೊಡಬೇಡಿ. ನಿಮ್ಗೆ ಸಾಧ್ಯ ಆದ್ರೆ ಈ ದೇಶವನ್ನ ನಡೆಸಿ, ಇಲ್ಲ ಅಂತ ಹೇಳಿದ್ರೆ ನೀವು ರಾಜೀನಾಮೆಯನ್ನ ಕೊಡಿ. ಎರಡು ಸುದ್ದಿಯನ್ನು ನಿಮ್ಮ ಗಮನಕ್ಕೆ ತಂದಿದ್ದೇನೆ. ಶಿವನಪಾಳ್ಯ ಕೆಂಗೇರಿ ಕೋಟೆ ವಾಡಿಗೆ ಜೆ ರಮೇಶ್ ಒಬ್ಬ BJPಯಿಂದ ಆಕಾಂಕ್ಷಿ. ಅದೇ ರೀತಿ ಪ್ರಧಾನಿ ನರೇಂದ್ರ ಮೋದಿ ರಾಜೀನಾಮೆಗೆ ಆಮ್ ಆದ್ಮಿ ಪಕ್ಷ ಒತ್ತಾಯ ಮಾಡಿರ್ತಕ್ಕಂಥ ಎರಡು ಸುದ್ದಿಯನ್ನು ಕೊಟ್ಟಿದ್ದೇನೆ. ಮತ್ತೆ ವಿಶೇಷ ಸುದ್ದಿ, ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತೇನೆ. ನಮಸ್ಕಾರ.